ರಾಶಿಯವರಿಗೆ ಈ ವರ್ಷವೂ ಗುರುವು ಸುಖ ಸ್ಥಾನದಲ್ಲಿ ಈಗಾಗಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಏನು ಮಾಡಿ ಏನು ಪ್ರಯೋಜನ? ಗುರುಗಳೇ, ಬಹಳಷ್ಟು ಆಸ್ತಿ ಇದೆ, ಆದರೆ ಅನುಭವಿಸಕ್ಕಾಗ್ತಾ ಇಲ್ಲ. ನಮ್ಮ ದೊಡ್ಡಪ್ಪ ಕೊಟ್ಟಿಲ್ಲ, ನಮ್ಮ ಅಣ್ಣ ಕೊಟ್ಟಿಲ್ಲ, ನಮ್ಮಪ್ಪ ಆಸ್ತಿ ಭಾಗ ಮಾಡಿ ಕೊಡಲಿಲ್ಲ, ಆವಾಗ ಕೊಡ್ತಾರೆ, ನಮಗೆ ವಯಸ್ಸಾದ ಮೇಲೆ ಕೋಲು ಹಿಡ್ಕೊಂಡ ಮೇಲೆ ಕೊಡ್ತಾರ? ಈ ರೀತಿ ಪ್ರಶ್ನೆಗಳನ್ನು ಕೇಳ್ತೀರ. ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ, ನಮ್ಮಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ, ಯಾರ ತಾತನ ಮನೆಯ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಲೇಬೇಕು. ನಷ್ಟವನ್ನು ಅನುಭವಿಸಿದ್ರಿ, ಜನ್ಮವನ್ನು ಅನುಭವಿಸಿದ್ರಿ, ಅಂತ್ಯದಲ್ಲಿದ್ದೀರಿ ಅಂದರೆ ಇನ್ನು ದ್ವಿತೀಯವನ್ನು ಧನಭಾವ ಅಂತ ನಾವು ಕರಿತೇವೆ. ಬರ್ತಕ್ಕಂಥದ್ದೆಲ್ಲವೂ ಕೂಡ ನಾಶವಾಗ್ತಕ್ಕಂಥದ್ದೇ. ಧನಭಾವಕ್ಕೆ ಶನಿ ಅಂತಕ್ಕಂಥವರು ಸಂಚಾರವನ್ನು ಮಾಡ್ತಾರೆ. ಆ ಸಂಚಾರವನ್ನು ಮಾಡಿದಾಗ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಗುರುಬಲ ಅಂತಕ್ಕಂಥದ್ದು ನಿಮಗೆ ಬರುತ್ತೆ ಮೇ 14ರ ನಂತರ. ಆ ಗುರುಬಲ ಬಂದ ನಂತರ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳು, ಜೊತೆಗೆ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡುಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಓಂ ಆಂಜನೇಯಾಯ ನಮಃ ಈ ಮಂತ್ರವನ್ನು ಮನಸ್ಸಿನಲ್ಲೇ ರಿವಿಷನ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿನಿತ್ಯ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥವನು ಪವಮಾನನನ್ನೇ ಆಂಜನೇಯ ಅಂತಕ್ಕಂಥ ಒಂದು ವಿಚಾರ. ತನ್ನ ತಾಯಿ ಆಗಿರ್ತಕ್ಕಂಥ ಅಂಜನಾದೇವಿ ಆಂಜನೇಯನನ್ನು ಪ್ರೀತಿಯಿಂದ ಮುದ್ದಿನಿಂದ ಪವಮಾನ ಅಂತ ಕರೆದಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಆ ಪವಮಾನ ಸೂಕ್ತವನ್ನು ಪಾರಾಯಣವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಪ್ರತಿ ಶನಿವಾರ ಕರಿ ಎಳ್ಳಿನ ಅನ್ನವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಎಳ್ಳುಬತ್ತಿ ಹಚ್ಚಿದ್ರೆ ಆಗಲ್ವ ಗುರುಗಳೇ? ಖಂಡಿತವಾಗಿ ಆಗತ್ತೆ. ಆದರೆ ನಿಮ್ಮ ಜಾತಕದ ಪ್ರಕಾರ ಎಷ್ಟು ಸಂಖ್ಯೆಯನ್ನು ಹಚ್ಚಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಹತ್ತಿರದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಜ್ಯೋತಿಷ್ಯರ ಬಳಿ ನೀವು ಅದನ್ನು ಕೇಳ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸಿ. ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಜೀವನದಲ್ಲಿ 2ನೇ ಮನೆಯಲ್ಲಿ ಶನಿ ಕೆಡಕನ್ನು ಮಾಡಿಸ್ತಾನೆ. ನೀವೇ ಸ್ವಯಂಕೃತ ಅಪರಾಧಗಳನ್ನು ಮಾಡಬೇಕಾಗತ್ತೆ. ಆ ಕ್ಷಣಕ್ಕೆ ಬುದ್ಧಿ ಸೀಮಿತವಾಗತ್ತೆ, ಸ್ಥಗಿತವಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ. ಎಚ್ಚರಿಕೆಯಿಂದ ಈ 2025 ಕಳೀತಕ್ಕಂಥ ಕೆಲಸವನ್ನು ಮಾಡಿ.